ನೋಡಿ, SIR ಅದು ಚುನಾವಣೆ ಆಗಿಬಿಟ್ಟಂಥ ವಿಚಾರ. ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ನಾವು ಬರೋರಿಗೆ ಅಸಿಸ್ಟ್ ಮಾತ್ರ ಮಾಡುವಂಥ, ಜನರಿಗೆ ಅಸಿಸ್ಟೆನ್ಸ್ ಮಾತ್ರ ನಾವು ಇವತ್ತು ಕೊಡುವಂಥದ್ದು. ಇದನ್ನು ರಾಜ್ಯಕ್ಕೆ ಉದ್ದೇಶದಿಂದ ಯಾರು ಅದು ಯಾಕೆ ನೋಡಬೇಕು? ಯಾರಿಗಾದ ಮುಖಂಡರಿಗೆ, ಪ್ರತಿಪಕ್ಷದವರಿಗೆ ನಮ್ಮ ಹೇಳಬೇಕಾದಿದ್ದಲ್ಲಿ ಅದನ್ನು ಬರೀ ರಾಜಕೀಯವಾಗಿ ಆರೋಪ ಮಾಡೋ ಬದಲು ಚುನಾವಣೆ ಆಯೋಗಕ್ಕೆ ಹೋಗಿ ತಿಳಿಸಲಿ. ಅವರು ಅಲ್ಲಿಂದ ಸೂಕ್ತವಾದ ಆದೇಶವನ್ನು ಇವತ್ತು ಮಾಡ್ತಾರೆ. ಸರ್ಕಾರದ ಉದ್ದೇಶ ಏನಿದೆ? ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರ್ದು. ಮತದಾನದಿಂದ ಬಹುಶಃ ಅವರಿಗಿರುವ ಎಲ್ಲರಿಗೂ ಕೂಡ ಮಾಹಿತಿ ಇದೆ, ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ, ಶಿಕ್ಷಣದಿಂದ ಹೇಳಲಿಕ್ಕಾಗೋದಿಲ್ಲ. ಅತ್ಯಂತ ಕಟ್ಟಡ ನಿರ್ಗತಿಕರು ಕೂಡ ಇವತ್ತು ಅವರ ಮತದಾನದ ಹಕ್ಕಿನಿಂದ ಅವರು ವಂಚಿತರಾಗಬೇಕು ಉದ್ದೇಶದಿಂದ ಸರ್ಕಾರ ಸಹಾಯ ಮಾಡ್ತದೆ. ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಇವತ್ತು ಜವಾಬ್ದಾರಿ. ಯಾರಿಗಾದ್ರೂ ಏನಾದರೂ ಇದರ ಬಗ್ಗೆ ಹೇಳಲಿಕ್ಕೆ ಇದ್ದರೆ ದಯವಿಟ್ಟು ಅವರು ಚುನಾವಣಾ ಆಯೋಗನ ಹೋಗಿ ಭೇಟಿ ಮಾಡಲಿ, ಅವ್ರದ್ದು ಚರ್ಚೆ ಮಾಡಲಿ, ಅವ್ರದ್ದು ಆದೇಶ ತಂದು ಕೊಡಲಿ ಅಂತ ಹೇಳಲಿಕ್ಕೆ ಇಚ್ಛೇನೆ. ಜನಸಾಮಾನ್ಯರು ಚುನಾವಣಾ ಆಯೋಗದ ಆದೇಶದಂತೆ ಪಾಲಿಸಿಕೊಂಡು ಕೆಲಸವನ್ನು ನಿರ್ವಹಿಸಬೇಕು. ನೋಡಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಇವತ್ತು SIR ವಿರೋಧ ಮಾಡಲಿಲ್ಲ. ಆದರೆ SIR ಮುಖಾಂತರ ಅರ್ಹ ಮತದಾರ ಯಾರಿದ್ದಾರ ಅವರ ಮತದಾನ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಏನಾದರೂ ಹಿಡನ್ ಎಜೆಂಡ್ ಇದೆ ಅಂತೇಳಿ ಬಹುಶಃ ಜನಜಾಗೃತಿ ಮೂಡಿಸುವಂಥ ಕೆಲಸ ಇತ್ತು. ಇವತ್ತು ನೀವು ಪಶ್ಚಿಮ ಬಂಗಾಳದಲ್ಲಿ ತಾವು ಇವತ್ತು ನೋಡಿದ್ದೀರಿ, ಸುಪ್ರೀಂ ಕೋರ್ಟ್ ತನಕ ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಆದ ಕಾರಣ ಇದರ ಬಗ್ಗೆ ಕಾಂಗ್ರೆಸ್ ಯಾವ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಿರುವಂಥದ್ದು. ಅಲ್ಲದೆ ಎಲ್ಲಿಯೂ ಕೂಡ SIRಗೆ ವಿರೋಧ ಇಲ್ಲ. ಮಾತ್ರ ಅದನ್ನು ಸರಿಯಾಗಿ ದುರುಪಯೋಗ ಆಗದೆ ಬರೀ ನಾವು ವೋಟ್ ಡಿಲೀಟ್ ಮಾಡೋದಲ್ಲ, ಇಲ್ಲದವನಿಗೆ ವೋಟ್ ಕೊಡೋದು, ಪ್ರತಿಯೊಬ್ಬನಿಗೆ ಒಂದು ಮತದಾನ ಒಂದು ಕಡೆ ಕೊಡುವಂಥ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಜವಾಬ್ದಾರಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಮತದಾನ ಹಕ್ಕನ್ನು ಕೊಡುವಂಥ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಇವತ್ತು ಜವಾಬ್ದಾರಿ ಆಗಿದೆ. ಆ ಕೆಲಸ ಮಾಡಬೇಕಂತೇಳಿ ಕಾಂಗ್ರೆಸ್ ಹೇಳ್ತಾ ಇವತ್ತು ಬಂದಿದೆ. ಪಕ್ಷ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ನಾಯಕರು ತೀರ್ಮಾನ ಮಾಡ್ತಾರೆ. ಒಂದು ಸದನವಾಗಿ ಚರ್ಚೆ ಆಗಿದೆ, ಈ ವ್ಯಾಪ್ತಿಯಲ್ಲಿ ನಡೀಬೇಕು. ನಿಮ್ಮಲ್ಲಿ ಏನೋ ಸಲಹೆ ಇದ್ದರೆ ಜಿಲ್ಲಾಧಿಕಾರಿಗೆ, ನಮಗೆ ಜನಪ್ರತಿನಿಧಿಗಳ ಸಲಹೆ ಸೂಚನೆ ಕೊಡಿ. ಆಗಿಂದಾಗಿ ಅದನ್ನು ವೆರಿಫೈ ಮಾಡಿಕೊಂಡು ಹೋಗುವ. ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ವರ್ಕ್ ಆಸ್ ಅ ಟೀಮ್. ನೆಕ್ಸ್ಟ್ 3 months ತನಕ ಜನರಿಗೆ ಯಾರು ತೊಂದರೆ ಆಗದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವಿವತ್ತು ಮಾಡಬೇಕು. ಮತ್ತು ಹೆಲ್ತ್ ಸಂಬಂಧಪಟ್ಟಾಗೆ ನೆಕ್ಸ್ಟ್ ವೀಕ್ ಐ ವಿಲ್ ಕಮ್ ಆ್ಯಂಡ್ ಡೀಟೇಲ್ ರಿವ್ಯೂ ಮಾಡಿ ಅಲ್ಲಿ ಏನು ಆಯುಷ್ಮಾನ್ ಭಾರತ, ಮಂಚೂರಿ ಮತ್ತು ನಮ್ಮ ಈ ಹಾಸ್ಪಿಟಲ್ಸ್ ಈ ಮೂರನ್ನು ಸೆಟ್ ಮಾಡಿದರೆ ಐ ಥಿಂಕ್ ನಾವು PSC ಸ್ಟ್ರೆಂಥನ್ ಮಾಡಿ 108 ಅನ್ನು ಕರೆಕ್ಟಾಗಿ 15 minutes ರೀಚ್ ಮಾಡಿಸಿದರೆ ನಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲದೆ ನಾವು ಎಷ್ಟೇ ಇಲ್ಲಿ ಮಾಡಿದ್ರೆ ಆಂಬ್ಯುಲೆನ್ಸ್ ಸರಿ ಇಲ್ಲದಿದ್ದರೆ ಇದು 45 ನಿಮಿಷ 50 ನಿಮಿಷದಲ್ಲಿ ಬಂದು ಮುಟ್ಟಿದ್ರೆ ಇದು ನಮ್ದು ಯಾವುದು ಕೂಡ ಸಕ್ಸಸ್ ಆಗಲಿಕ್ಕೆ ಹೋಗುವುದಿಲ್ಲ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಈಗ ನಾವು 700 to 800 ಆಂಬ್ಯುಲೆನ್ಸ್ ಅನ್ನು ಮಾಡಿ ಅದನ್ನು ಸಿಸ್ಟಮೆಟಿಕ್ ಆಗಿ ವಿದಿನ್ 20 minutes ಇಡೀ ಆಲ್ ಇಂಡಿಯಾದಲ್ಲಿ. ಬಟ್ ವಿ ವಾಂಟ್ ರೀಚ್ ಇಟ್ ಬೈ 15 minutes. ಯಾರು ರೀಚ್ ಆಗಲಿಲ್ಲ ಅವ್ರಿಗೆ 5,000 ಫೈನ್ ಆ ಆಂಬ್ಯುಲೆನ್ಸ್ ಅವನಿಗೆ. ಸೊ ವಿ ಹ್ಯಾವ್ ಮೇಡ್ ಅ ಗೈಡ್ಲೈನ್ಸ್. ಅದು ವರ್ಕೌಟ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನಾದರೂ ನಮ್ಮ ರಿಲೀಸ್ ಆದರೆ 2-3 months ತಗೊಳ್ತದೆ ಕ್ಲಾರಿಫಿಕೇಶನ್ ಆಗಿ ಬರಲಿಕ್ಕೆ. ಬಟ್ ವಿಲ್ ಸಿ ದ್ಯಾಟ್ ವಿಲ್ ಮೇಕ್ ಅ ಸಿಸ್ಟಮ್ಯಾಟಿಕ್. ಎಲ್ಲಿಂದ ಕಾಲ್ ಬಂದರೂ ಕೂಡ 15 ನಿಮಿಷ ಒಳಗಡೆ ಬಂದು ಆಂಬ್ಯುಲೆನ್ಸ್ ನಮಗೆ ಮುಟ್ಟಬೇಕು ಆ ಇದರಲ್ಲಿ. ಆವಾಗ PSCಯಲ್ಲಿ ಒಬ್ಬ ಪೇಷಂಟ್ ಬಂದರೆ ಇಮ್ಮಿಡಿಯೇಟ್ ಜಿಲ್ಲಾ ಮತ್ತು ತಾಲೂಕಲ್ಲಿ ಮುಟ್ಟಿಸ್ಲಿಕ್ಕೆ ಆಗ್ತದೆ. ಅಲ್ಲಿ ತಾಲೂಕಲ್ಲಿಂದ ಒಂದು ಬಂದಾಗ ಡಾಕ್ಟರ್ ಇಲ್ಲ ಅಂತ ಹೇಳುವ ತಕ್ಷಣ ವಿ ಕ್ಯಾನ್ ಶಿಫ್ಟ್ ಟು ದಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಈ ಒಂದು ಸಿಸ್ಟಮ್ ತರ್ತಾರೆ. ನಿಮ್ಮೆಲ್ಲ ಸಲಹೆ ಸೂಚನೆ ಇರಲಿ. ನಗರ ಭಾಗದಲ್ಲಿ ಒಂದು ಸದನವಾಗಿ ಚರ್ಚೆ ಆಗಿದೆ, ಈ ವ್ಯಾಪ್ತಿಯಲ್ಲಿ ನಡೀಬೇಕು. ನಿಮ್ಮಲ್ಲಿ ಏನೋ ಸಲಹೆ ಇದ್ದರೆ ಜಿಲ್ಲಾಧಿಕಾರಿಗೆ, ನಮಗೆ ಜನಪ್ರತಿನಿಧಿಗಳ ಸಲಹೆ ಸೂಚನೆ ಕೊಡಿ. ಆಗಿಂದಾಗಿ ಅದನ್ನು ವೆರಿಫೈ ಮಾಡಿಕೊಂಡು ಹೋಗುವ. ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ವರ್ಕ್ ಆಸ್ ಅ ಟೀಮ್. ನೆಕ್ಸ್ಟ್ 3 months ತನಕ ಜನರಿಗೆ ಯಾರು ತೊಂದರೆ ಆಗದಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವಿವತ್ತು ಮಾಡಬೇಕು. ಮತ್ತು ಹೆಲ್ತ್ ಸಂಬಂಧಪಟ್ಟಾಗೆ ನೆಕ್ಸ್ಟ್ ವೀಕ್ ಐ ವಿಲ್ ಕಮ್ ಆ್ಯಂಡ್ ಡೀಟೇಲ್ ರಿವ್ಯೂ ಮಾಡಿ ಅಲ್ಲಿ ಏನು ಆಯುಷ್ಮಾನ್ ಭಾರತ, ಮಂಚೂರಿ ಮತ್ತು ನಮ್ಮ ಈ ಹಾಸ್ಪಿಟಲ್ಸ್ ಈ ಮೂರನ್ನು ಸೆಟ್ ಮಾಡಿದರೆ ಐ ಥಿಂಕ್ ನಾವು PSC ಸ್ಟ್ರೆಂಥನ್ ಮಾಡಿ 108 ಅನ್ನು ಕರೆಕ್ಟಾಗಿ 15 minutes ರೀಚ್ ಮಾಡಿಸಿದರೆ ನಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲದೆ ನಾವು ಎಷ್ಟೇ ಇಲ್ಲಿ ಮಾಡಿದ್ರೆ ಆಂಬ್ಯುಲೆನ್ಸ್ ಸರಿ ಇಲ್ಲದಿದ್ದರೆ ಇದು 45 ನಿಮಿಷ 50 ನಿಮಿಷದಲ್ಲಿ ಬಂದು ಮುಟ್ಟಿದ್ರೆ ಇದು ನಮ್ದು ಯಾವುದು ಕೂಡ ಸಕ್ಸಸ್ ಆಗಲಿಕ್ಕೆ ಹೋಗುವುದಿಲ್ಲ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಈಗ ನಾವು 700 to 800 ಆಂಬ್ಯುಲೆನ್ಸ್ ಅನ್ನು
ಮಾಡಿ ಅದನ್ನು ಸಿಸ್ಟಮೆಟಿಕ್ ಆಗಿ ವಿದಿನ್ 20 ಮಿನಿಟ್ಸ್ ಇಡೀ ಆಲ್ ಇಂಡಿಯಾದಲ್ಲಿ, ಬಟ್ ವಿ ವಾಂಟ್ ರೀಚ್ ಇಟ್ ಬೈ 15 ಮಿನಿಟ್ಸ್. ಯಾರು ರೀಚ್ ಆಗಲಿಲ್ಲ ಅವ್ರಿಗೆ 5,000 ಫೈನ್ ಆ ಆ್ಯಂಬುಲೆನ್ಸ್ ಅವನಿಗೆ. ಸೊ ವಿ ಹ್ಯಾವ್ ಮೇಡ್ ಅ ಗೈಡ್ಲೈನ್ಸ್. ಅದು ವರ್ಕೌಟ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನಾದರೂ ನಮ್ಮ ರಿಲೀಸ್ ಆದರೆ 2-3 ಮಂತ್ಸ್ ತಗೊಳ್ತದೆ ಕ್ಲಾರಿಫಿಕೇಶನ್ ಆಗಿ ಬರಲಿಕ್ಕೆ. ಬಟ್ ವಿಲ್ ಸಿ ದ್ಯಾಟ್ ವಿಲ್ ಮೇಕ್ ಅ ಸಿಸ್ಟಮ್ಯಾಟಿಕ್. ಎಲ್ಲಿಂದ ಕಾಲ್ ಬಂದರೂ ಕೂಡ 15 ನಿಮಿಷ ಒಳಗಡೆ ಬಂದು ಆ್ಯಂಬುಲೆನ್ಸ್ ನಮಗೆ ಮುಟ್ಬೇಕು ಆ ಇದರಲ್ಲಿ. ಆವಾಗ PSCಯಲ್ಲಿ ಒಬ್ಬ ಪೇಷಂಟ್ ಬಂದರೆ ಇಮ್ಮಿಡಿಯೇಟ್ ಜಿಲ್ಲಾ ಮತ್ತು ತಾಲೂಕಲ್ಲಿ ಮುಟ್ಟಿಸ್ಲಿಕ್ಕೆ ಆಗ್ತದೆ. ಅಲ್ಲಿ ಸಹ ತಾಲೂಕಲ್ಲಿ ಒಂದು ಬಂದಾಗ ಡಾಕ್ಟರ್ ಇಲ್ಲ ಅಂತ ಹೇಳುವ ತಕ್ಷಣ ವಿ ಕ್ಯಾನ್ ಶಿಫ್ಟ್ ಇನ್ ಟು ದಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಈ ಒಂದು ಸಿಸ್ಟಮ್ ತರ್ತಾರೆ. ನಿಮ್ಮೆಲ್ಲ ಸಲಹೆ ಸೂಚನೆ ಇರಲಿ. ನಗರ ಭಾಗದಲ್ಲಿ